ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಭಾಳ ಸ್ಪೆಷಲ್ ಆಗಿರುವಂತಹ ಬಿರಿಯಾನಿ ರೆಸಿಪಿಯನ್ನು ನಾವು ನಿಮ್ಗೆ ತೋರ್ಸಾಕತ್ತೀವಿ ರೀ. ಈ ಒಂದು ಬಿರಿಯಾನಿ ಎಲ್ಲರೂ ತಿನ್ಬೋದು ರೀ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ. ಒಂದು ಸಲ ಮಾಡಿದ್ರಿ ಅಂತಂದ್ರೆ ಮುಂದಿನ ಸಲ ನಿಮಗೆ ಮತ್ತೊಮ್ಮೆ ಮಾಡಬೇಕು ಅನಿಸೋದು ಭಾಳ ಗ್ಯಾರಂಟಿ ರೀ. ಹಾಗಾದ್ರೆ ಈಸಿಯಾಗಿ ಮತ್ತು ಮಸ್ತಾಗಿ ಹೆಂಗೆ ಮಾಡೋದು ಈ ಒಂದು ಬಿರಿಯಾನಿ ರೆಸಿಪಿಯನ್ನು ಅಂಥೇಳಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಹಾಗಾದ್ರೆ ಬಿರಿಯಾನಿ ಶುರು ಮಾಡೋಣ ಬರೀ. ಮೊದಲಿಗೆ ಬಿರಿಯಾನಿ ಮಾಡೋಕ್ಕೆ ಬಾಸ್ಮತಿ ಅಕ್ಕಿದ್ರೆ ಚಲೋ ಅನಿಸ್ತೈತೆ ರೀ. ಅದಕ್ಕೆ ಒಂದು 2 ಕಪ್ ಅಷ್ಟು ಬಾಸ್ಮತಿ ಅಕ್ಕಿಯನ್ನು ತೊಗೊಂಡು ಒಂದು ಸಲ ವಾಶ್ ಮಾಡಿ ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನೆನೆಯಕ್ಕೆ ಒಂದು 10 ನಿಮಿಷ ಬಿಟ್ಟು ಬಿಡ್ರಿ. ಆಮೇಲೆ ಈ ಕಡೆ ನೋಡ್ಬೋದು ನೀವು ಹಲಸಿನ ಹಣ್ಣು ಇರ್ತಾವಲ್ಲ ರೀ, ಅದು ಹಸಿ ಐತಿದ ಅಷ್ಟೇ ರೀ. ಜಾಕ್ ಫ್ರೂಟನ್ನು ನಾವಿಲ್ಲಿ ತೊಗೊಳ್ಬೇಕು. ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಈಗ ಎಲ್ಲನೂ ಕಟ್ ಮಾಡಿ ನಾವು ಮೊದಲು ಸಂತ್ಯಾಗಿಂದ ಕಟ್ ಮಾಡಿಸ್ಕೊಂಡು ಇಟ್ಕೊಂಡ್ಬಂದೇವೆ. ನೀವು ಎಲ್ಲ ಕಾಯಿನ ಕಟ್ ಮಾಡಿದ್ರು ತೊಗೋಬೋದು ರೀ. ಆಮೇಲೆ ಏನು ಮಾಡಿರಿ, ಒಂದು ಕಡೆ ನೀರಿಗೆ ಉಪ್ಪು ಹಾಕಿ ಕಾಯಕ್ಕೆ ಇಟ್ಟಿದ್ದೀವಿ. ಇನ್ನೊಂದು ಕಡೆ ಇವೇನು ಜಾಕ್ ಫ್ರೂಟ್ ಇತ್ತಲ್ರಿ ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡಿ ತೊಗೊಂಡು ಕಾಯುವಂಥ ನೀರಿಗೆ ನಾವು ಹಾಕಿ ಕುದಿಸ್ಬೇಕ್ರಿ. ಒಂದು 4ರಿಂದ 5 ನಿಮಿಷ ಚಂದಂಗಿ ಕುದಿಲಿ. ಗೊತ್ತಾತ್ರಲ್ಲ. ಈಗ ನೋಡಿ, ಈ ಕಡೆ ಇವು ಕುದಿತಿರ್ತಾವೆ, ಆ ಕಡೆ ಇನ್ನೊಂದು ಕೆಲಸ ನಾವು ಮಾಡಬೇಕಾಗೈತೆ. ಅದಕ್ಕೆ ಒಂದು ಕಡೆ ಏನು ಮಾಡಿರಿ, ಒಂದು ಪಾತ್ರದಾಗ ಸ್ವಲ್ಪ ನೀರು ಕಾಯಕ್ಕಿಟ್ಟ ಅದಕ್ಕೊಂದಿಟ್ಟು ಉಪ್ಪು, ಅದಾದ ನಂತರ ನಾವೇನೇನ್ರಿ ಅದಕ್ಕೆ ಪುಲಾವ್ ಎಲೆ, ಚಕ್ರ ಮೊಗ್ಗು, ಒಂದು ದಪ್ಪ ಏಲಕ್ಕಿ, ದಾಲ್ಚಿನ್ನಿ, ಹಂಗೆ ಒಂದು 2 ಸಣ್ಣ ಏಲಕ್ಕಿ ರೀ. ಅದಾದ ನಂತರ ಒಂದು 4-5 ಲವಂಗ ಮತ್ತು ಜಾವಿತ್ರಿಯನ್ನು ಹಾಕಿ ಕುದಿಯಾಕ ಇಡೋಣ ರೀ. ನೋಡಿ, ಈ ಕಡೆ ಆ ಒಂದು ಜಾಕ್ ಫ್ರೂಟ್ ಅಥವಾ ಹಲಸಿನಕಾಯಿ ಏನಿದ್ರಲ್ಲ ಅವ ಕುದಿಯತ್ತಾವೆ. ಈಗ ಮುಂದೆ ಏನು ಮಾಡಿರಿ ಅಂತಂದ್ರೆ ಆ ನೆನೆಸಿದಂತಹ ಬಾಸ್ಮತಿ ಅಕ್ಕಿನ ತೊಗೊಂಡ್ಬಂದ ಈ ಕಡೆ ನಾವೆಲ್ಲ ಮಸಾಲೆ ಹಾಕಿ ಕುದಿಯಾಕೆ ಇಟ್ಟಿದ್ರು ನೀರು, ಆ ನೀರೊಳಗೆ ಹಾಕಿ ಅದ್ರಾಗ ಸ್ವಲ್ಪ ತುಪ್ಪ ಹಾಕ್ರಿ. ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇದನ್ನು ನೀವು ಕುದಿಯಾಕೆ ಬಿಡ್ರಿ. ಈಗ ಒಂದು 4-5 ನಿಮಿಷ ಆದಮೇಲೆ ಜಾಕ್ ಫ್ರೂಟ್ ಏನೈತ್ರಲ್ಲ ಅವು ಬರೋಬ್ಬರಿಯಾಗಿ ಕುದಿರ್ತಾವೆ. ಅಷ್ಟೇ ಬೇಕಾಗಿರೋದು. 4ರಿಂದ 5 ನಿಮಿಷ ಮಾಡಿ ಅವನ್ನ ಸೋಸಿ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಇನ್ನು ಈ ಕಡೆ ಅಕ್ಕಿ ಏನು ಹಾಕಿದ್ದೀವ್ರಲ್ಲ ಅವ ಒಂದು 70% ಕುಕ್ ಆದ್ರೆ ಸಾಕು, ಅಷ್ಟೇ ಬೇಕಾಗಿರೋದು. ಆಮೇಲೆ ನಾವೇನು ಮಾಡಬೇಕು, ಗ್ಯಾಸನ್ನು ಬಂದ್ ಮಾಡಿಬಿಡ್ಬೇಕು. ಇದನ್ನು ನೀವು ನೀರು ಬಸದ ತಕ್ಕೊಂಬಿಡ್ರಿ. ಒಂದು ಚಾನಿಗೆ ಒಣಗನ ಹಂಗೆ ಬಸಿರಿ. ಅದಾದ್ಮೇಲೆ ಏನು ಮಾಡಿರಿ, ಅವ್ನು ಹೊರಗೆ ತೆಗಿಬೇಡ್ರಿ. ಅಲ್ಲೇ ಒಂದು ಸ್ವಲ್ಪ ಸಮಾತಂಗೆ ಮಾಡಿ ಮ್ಯಾಲೆ ಒಂದು 8 ಮುಚ್ಚಿ ಬಿಟ್ಟು ಬಿಡ್ರಿ ಅಷ್ಟೇ. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಆವಾಗ ಏನು ಮಾಡೋದ್ರಿ ಅಂತಂದ್ರೆ ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ಅಥವಾ ಯಾವ್ದಾರು ದೊಡ್ಡ ಪಾತ್ರೆ ಇದ್ರೆ ತೊಗೊರಿ. ಅದ್ರಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಆಮೇಲೆ ಉದ್ದುದ್ದಾಗಿ ಹೆಚ್ಚಿದ ಈ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ನಾವು ಬರಿಸ್ತಾ ಮಾಡ್ಬೇಕ್ರಿ. ಅದಕ್ಕೆ ಸ್ವಲ್ಪ ಸಮಾಧಾನಲೆ ಫಸ್ಟಿಗೆ ಒಂದು ಈಟ್ ಜೋರು ಇಟ್ಟಿರ್ತಾರೆ, ಆಮೇಲೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಭಾಳ ತಕ್ಕ ನೀವು ಕರೆದ್ರಿ ಅಂತಂದ್ರೆ ಚಲೋ ತಂಗಿ ಬರಿಸ್ತಾ ರೆಡಿಯಾಗಿ ಬರ್ತಾವೆ. ಬಿರಿಯಾನಿ ರೈಸಿಗೆ ಭಾಳ ಮಸ್ತ್ ಅನಿಸ್ತದ್ರಿ. ಅದಕ್ಕೆ ಇಟ್ಕೋರಿ ಅವ್ನು ತೆಗೆದು ಮುಂದಕ್ಕೆ ಅದೇ ಎಣ್ಣೆ ಒಳಗನ ನಾವೀಗ ಜಾಕ್ ಫ್ರೂಟ್ ಅಂತಿರೋ, ಹಲಸಿನಕಾಯಿ ಅಂತಿರೋ ಅಥವಾ ಕಟಲ್ ಅಂತಿರೋ ನೋಡ್ರಿ, ಇವನ್ನ ಏನು ಕುದಿಸ್ಕೊಂಬಂದಿದ್ದೀವ್ರಲ್ಲ ಅವನ್ನ ವಾಪಸ್ ಇಲ್ಲಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ಮಸ್ತ್ ಆಕೈತ್ರಿ ಈ ಒಂದು ಬಿರಿಯಾನಿ. ನೀವು ಒಂದು ಸಲ ಟ್ರೈ ಮಾಡಿರಿ, ನಾ ಹೇಳತ್ತೀನಿ ನಿಮಗೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಅವು ಚಲೋ ತಂಗೆ ಫ್ರೈ ಆಗ್ತಾವ್ರಲ್ಲ ಅವಾಗ ಅಲ್ಲಿ ನೋಡ್ರಿ ಹಿಂಗೆ ನಾರು ಕಂಡಂಗೆ ಕಾಣತೈತಿಲ್ಲ, ಅವಾಗ ತೆಗೆದು ಇಟ್ಕೊಂಡ್ಬಿಡ್ರಿ ಅವ್ನು. ಮುಂದಕ್ಕೆ ಮತ್ತು ಅದ ಎಣ್ಣೆ ಒಳಗನ ನಾವಿಲ್ಲಿ ಸ್ವಲ್ಪ ಶಾಯಿ ಜೀರಾ, ಅದಾದ ನಂತರ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಹಾಕಿ ಸ್ವಲ್ಪ ನೀವು ಮತ್ತೆ ಫ್ರೈ ಮಾಡ್ಬೇಕಾಕೈತ್ರಿ. ಮುಂದಕ್ಕೆ ಏನು ಮಾಡಿದ್ರಿ, ಈ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗಿ ಫ್ರೈ ಆಗ್ತಾವು. ಆವಾಗ ನೀವು ಇದ್ರಾಗ ಟೊಮ್ಯಾಟೋವನ್ನು ಹಾಕಿರಿ. ಉದ್ದುದಾಗಿ ಸಣ್ಣಂಗಿ ಹೆಚ್ಚಿದಂತಹ ಟೊಮೆಟೊ ಹಾಕಿ ಅದನ್ನು ನೀವು ಹಿಂಗಣ ಸ್ವಲ್ಪ ತಿರುವಾಡ್ರಿ. ಅದು ಜಲ್ದಿ ಸಾಫ್ಟ್ ಆಗಬೇಕು ಅಂತಂದ್ರೆ ಅದಕ್ಕೊಂದಿಟ್ಟು ಉಪ್ಪನ್ನು ನೀವು ಸೇರಿಸ್ಬೇಕ್ರಿ. ಉಪ್ಪನ್ನು ಸೇರಿಸಿದ ನಂತರ ಮತ್ತು ನೀವು ಅದನ್ನು ಸ್ವಲ್ಪ ತಿರುವಾಡ್ಬೇಕ್ರಿ. ಇಷ್ಟು ಮಾಡ್ಕೊರಿ. ಅದಾದ ನಂತರ ಇಲ್ಲಿ ನೀವು ನೋಡ್ಬೋದು ಒಂದು ಲೀಡನ್ನು ಮುಚ್ಚಿ ತೆಗೀರಿ, ಅನ್ನೋಟಿಗೆ ಸಾಫ್ಟ್ ಆಗಿ ಬಿಟ್ಟಿರ್ತಾವೆ. ಮುಂದಕ್ಕೆ ಇದ್ರಾಗಣ ನಾವು ಒಂದು 2 ಹಸಿಮೆಣ್ಸಿಕಾಯಿನ ದಮ್ದಂಗೆ ಕಟ್ ಮಾಡಿ ಹಾಕೊಂಡ್ರಿ. ಹಂಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ಸೇರಿಸಿ ಅದನ್ನು ಸ್ವಲ್ಪ ಮಿಕ್ಸ್ ಕೊಟ್ಟು ಬಿಟ್ಟವ್ರಿ. ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಹಾಕಿ ಮತ್ತೊಮ್ಮೆ ಅದನ್ನು ನೀವು ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಇದೆಲ್ಲ ಕರೆಕ್ಟಾಗಿ ಹಾಕೈತಿಲ್ಲ. ಇನ್ನು ಮಸಾಲೆಗಳನ್ನ ನಾವು ತೊಗೊಂಬರ್ಬೇಕು. ಅದಕ್ಕೆ ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಖಾರದ ಪುಡಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ರಿ. ಹಂಗೆ ಯಾವುದೇ ಒಂದು ಬಿರಿಯಾನಿ ಮಸಾಲ ಇತ್ತಂದ್ರೆ ಅದನ್ನ ಹಾಕ್ರಿ. ಹಂಗೆ ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ನೀವು ಇದಕ್ಕೆ ಅರಿಶಿನ ಪುಡಿ, ಇವು ಮಸಾಲೆ ಎಲ್ಲ ನೀವು ಒಂದು ಅರ್ಧ ಟೀ ಸ್ಪೂನ್ ಥರ ಹಾಕಿದ್ರೂ ನಡಿತೈತಿ. ಅಷ್ಟು ಹಾಕಿ ನೀವು ಇದನ್ನು ಮಿಕ್ಸ್ ಕೊಡ್ರಿ. ಒಂದು ಸಲ ಎಲ್ಲ ಮಸಾಲೆಗಳು ಚಲೋ ತಂಗಿ ಮಿಕ್ಸ್ ಆಗ್ತಾವು. ಆಮೇಲೆ ಸ್ವಲ್ಪ ನೀವು ಗ್ಯಾಸನ್ನು ಆಫ್ ಮಾಡಿರಿ, ಇಲ್ಲ ಪೂರ್ತಿ ಸಣ್ಣ ಇಟ್ಟರು ನಡಿತೈತಿ. ಆವಾಗ ನೀವು ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಅಷ್ಟು ಮೊಸರನ್ನು ಹಾಕಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದೇನೂ ಆಗಂಗಿಲ್ಲ ರೀ. ನೀವು ಪೂರ್ತಿ ಗ್ಯಾಸ್ ಬಂದ್ ಮಾಡಿರಿ. ನಿಮಗೆ ಅಷ್ಟು ಡೌಟ್ ಇದ್ದರೆ ಆಮೇಲೆ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ನೀವು ಮೊಸರನ್ನು ಹಾಕಿರಿ. ಅದಾದ ನಂತರ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಕೊಡ್ರಿ.
ಅದಾದ್ಮೇಲೆ ನಾವು ಆಗಲೇ ಏನು ಫ್ರೈ ಮಾಡಿಟ್ಟಿದ್ರಲ್ಲ ಆ ಜಾಕ್ ಫ್ರೂಟ್ ಅದನ್ನು ಈಗ ತಂದು ಹಾಕ್ಬೇಕ್ರಿ. ಭಾಳ ಮಸ್ತಾಗಿ ಕಾಣ್ತತಿ. ಮಿಕ್ಸ್ ಮಾಡಿರಿ. ನೀವು ಬೇಕಂತಂದ್ರೆ ನಿಮಗೆ ಬಿರಿಯಾನಿ ಬೇಡ ಅಂತಂದ್ರೆ ಏನು ನಾವು ಮಿಕ್ಸ್ ಮಾಡಿದಿರಲ್ಲ ಇಷ್ಟ ನೀವು ಯಾವುದೇ ರೊಟ್ಟಿ ಚಪಾತಿ ಜೊತೆ ಹಚ್ಕೊಂತೀನ್ರಿ. ಇದು ಭಾಳ ಮಸ್ತ್ ಆಕೈತ್ರಿ ಪಲ್ಯನೂ. ಈಗ ನಾವು ಬಿರಿಯಾನಿ ಮಾಡತ್ತಿದ್ದೇವಲ್ರಿ ಅದಕ್ಕೆ ಅದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಡ್ರಿ. ಅದಾದ ನಂತರ ಮತ್ತೆ ಅದನ್ನು ವಾಪಸ್ ತೆಗೆದು ನೋಡ್ರಿ, ಸಣ್ಣಗೆ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಸ್ವಲ್ಪ ನೀವು ಮಿಕ್ಸ್ ಕೊಡ್ರಿ. ಇಷ್ಟ ಆದ್ಮೇಲೆ ಈಗ ನಾವು ಅದಕ್ಕೆ ರೈಸ್ ಹಾಕಬೇಕಲ್ರಿ. ಅದಕ್ಕೆ ಆಗಲೇ ಏನು ನಾವು ರೈಸನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅವು ನೋಡ್ಬೋದು ಬರೋಬ್ಬರಿಯಾಗಿ ಬಿಡಿ ಬಿಡಿಯಾಗಿ ಚಂದ ಕಾಣತೈತಿ. ಅದನ್ನು ಹಿಂಗೆ ಈ ಕಟಲ್ ಅಥವಾ ಏನು ಜಾಕ್ ಫ್ರೂಟ್ ಇತ್ತಿರಲ್ಲ ಅದ್ರ ಮ್ಯಾಲೆ ಹಾಕ್ಬೇಕಾಕೈತ್ರಿ. ಅಷ್ಟೇ ಹಾಕಿ ಬರೋಬ್ಬರಿಯಾಗಿ ಅದನ್ನು ನೀವೆಲ್ಲ ಕಡೆ ಹಿಂಗೆ ಕವರ್ ಮಾಡಿರಿ. ಅಂದಾಗ ಆ ಒಂದು ಕೆಳಗೆ ಏನು ಜಾಕ್ ಫ್ರೂಟ್ ಇರ್ತೈತಿ ಅಥವಾ ಹಲಸಿನಕಾಯಿ ಏನಿರ್ತೈತಲ್ಲ ಚಂದಂಗೆ ಕುಂತಿರ್ತೈತಿ. ಮೇಲೆ ಅನ್ನ ಬರೋಬ್ಬರಿಯಾಗಿ ಬಂದಿರ್ತೈತಿ. ಮೇಲೆ ಒಂದು ಸ್ವಲ್ಪ ನೀವು ಗಾರ್ನಿಷಿಂಗ್ ಅಂತೇಳಿ ಕೊತ್ತಂಬರಿ ಪುದೀನ ಮತ್ತು ಬರಿಸ್ತಾ ಮಾಡಿದೇವ್ರಲ್ಲ ಇದನ್ನೆಲ್ಲ ಹಾಕ್ಬೇಕ್ರಿ. ಇದನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕೇಸರ್ ಹಾಲಿನಾಗ ಸ್ವಲ್ಪ ಕೇಸರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಿ ಮೊದಲು. ಅದನ್ನೊಂದಿಟ್ಟು ಹಾಕ್ರಿ. ಆಮೇಲೆ ತುಪ್ಪ ಹಾಕ್ರಿ. ಆಮೇಲೆ ನಿಮ್ಗೆ ಬೇಕಂತಂದ್ರೆ ಫುಡ್ ಕಲರ್ ಹಾಕ್ಬೋದು, ಹಾಕ್ಲಿಲ್ಲ ಅಂತಂದ್ರೆ ನಡಿತೈತ್ರಿ, ಹಾಕೋದೇನು ಅವಶ್ಯಕತೆ ಇಲ್ಲ. ಅದಾದ ನಂತರ ಯಾಕಂತಂದ್ರೆ ಬರೀ ಚಂದ ಕಾಣಕಟ್ಟ ಅದ್ಬಿಟ್ರೆ ಮತ್ತೇನು ಇರಂಗಿಲ್ಲ ರೀ. ಈಗ ಅದಕ್ಕೆ ಒಂದು ಸ್ವಲ್ಪ ನೀವು ಪೂರ್ತಿಯಾಗಿ ಕವರ್ ಮಾಡಿ ಸಿಲ್ವರ್ ಫಾಯಿಲ್ ತೊಗೊಂಡು ಕವರ್ ಮಾಡಿ ಒಂದು 10 ನಿಮಿಷ ಪೂರ್ತಿ ಲೋ ಫ್ಲೇಮ್ದಾಗ್ರಿ. ಪೂರ್ತಿ ಅಂದ್ರೆ ಪೂರ್ತಿ ಸಣ್ಣ ಒಂದು 10 ನಿಮಿಷ ಬಿಟ್ಬಿಡ್ರಿ. ಅದಾದಮೇಲೆ ನೀವು ಇದನ್ನು ಓಪನ್ ಮಾಡಿರಿ. ಭಾಳ ಮಸ್ತಾಗಿರುವಂತಹ ಎಲ್ಲರೂ ವೆಜಿಟೇರಿಯನ್ಸ್ ಭಾಳ ಇಷ್ಟಪಟ್ಟು ತಿನ್ನುವಂತಹ ಒಂದು ಬಿರಿಯಾನಿ ರೆಡಿ ಆಕೈತ್ರಿ. ಇಷ್ಟು ಮಸ್ತಾಗಿರ್ತೈತ್ರಿಲ್ಲ. ನಾವು ನಿಮ್ಗೆ ಟೇಸ್ಟ್ ಮಾಡಿನೇ ಹೇಳಾಕತ್ತಿದ್ದೀವಿ. ಹಿಂಗೆ ಅಲ್ರಿ. ಬಾಜು ಒಂದು ಈಟ ಇದು ಬಿರಿಯಾನಿ ಮತ್ತು ಅದ್ರ ಬಾಜು ಒಂದು ಈಟ ರೈತ, ಮೊಸರು ರೈತ ಅಥವಾ ಬೂಂದಿ ರೈತ ತೊಗೊಂಡು ತಿನ್ನಿರಿ. ಇಷ್ಟಪಟ್ಟು ತಿಂತಿರ್ಲ ವಾ ಅಂತೀರಿ. ಹಾಗಾದ್ರೆ ಈ ಒಂದು ಬಿರಿಯಾನಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ನೋಡಕ್ಕೆ ಎಷ್ಟು ಚಂದ ಕಾಣತೈತಿ. ಬಿಡಿ ಬಿಡಿಯಾಗಿ ಅನ್ನ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿಯಾಗಿರುವಂತಹ ಆ ಒಂದು ಹಲಸಿನಕಾಯಿ ಏನೊಂದು ಮಸಾಲೆಯಾಗಿತ್ತು ನೋಡ್ರಿ, ಅದು ಭಾಳ ಮಸ್ತ್ ಅನಿಸ್ತೈತೆ ಅನ್ನದ ಜೊತೆ ಹಚ್ಕೊಂಡು ತಿನ್ನಕ್ಕೆ. ಹಾಗಾದ್ರೆ ನಾವು ನಿಮಗೆ ರೆಕಮೆಂಡ್ ಮಾಡೋದು ಇಷ್ಟ ರೀ. ಒಂದು ಸಲ ನೀವು ಈ ಒಂದು ಬಿರಿಯಾನಿ ರೆಸಿಪಿಯನ್ನು ಟ್ರೈ ಮಾಡಿಲ್ಲ ಅಂತಂದ್ರೆ ಒಮ್ಮೆ 100% ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಹಂಗೆ ಈ ಒಂದು ಜಾಕ್ ಫ್ರೂಟಿಂದ ನಾವು ಇದೊಂದು ಒಳ್ಳೆ ಸಲ ಅಲ್ರಿ ರೆಸಿಪಿ. ಇದಕ್ಕಿಂತ ಮೊದಲು ನಮ್ಮ ಚಾನಲ್ದಾಗ ನಾವು ಈಗಾಗಲೇ ಜಾಕ್ ಫ್ರೂಟ್ದು ಅಥವಾ ಹಲಸಿನಕಾಯಿ ಪಲ್ಯನ ಮಾಡಿ ತೋರಿಸಿದ್ದೀವಿ. ನೀವು ನೋಡಿಲ್ಲ ಅಂತ ನೋಡ್ಬೋದು. ಹಂಗೆ ಬೇರೆ ಬೇರೆ ರೀತಿಯ ಪುಲಾವ್ ಹಂಗೆ ವೆಜ್ ಬಿರಿಯಾನಿ ಆಗಿರ್ಬೋದು ಇವೆಲ್ಲವನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡ್ಬೋದು ಅದು ಎಷ್ಟು ಚಂದಂಗೆ ಬಂದಿರ್ತೈತಿ ಅಂಥೇಳಿ ಈ ವಿಡಿಯೋದಾಗ ಗೊತ್ತಾಗ್ತೈತಿ. ಹಾಗಾದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ, ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು. ನಮಸ್ಕಾರ.